ಕೆ. ಕಲ್ಲಹಳ್ಳಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಮೂಲಭೂತ ಸೌಕರ್ಯಗಳು ದೊರೆಯುವುದು ಯಾವಾಗ? ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಕೆ. ಕಲ್ಲಹಳ್ಳಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 300 ಬಡ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಈ ಶಾಲೆ ಪ್ರಾರಂಭವಾಗಿ ಸುಮಾರು 50 ವರ್ಷಗಳಾದರೂ ಸಹ ಕೂರಲು ಬೆಂಚ್ ಇಲ್ಲದ್ದು ಬಹಳ ನೋವಿನ ಸಂಗತಿ. ಶಿಕ್ಷಣಕ್ಕಾಗಿ ಕೋಟಿಗಟ್ಟಲೆ ಖರ್ಚು ಮಾಡುತ್ತಿದ್ದೇವೆ ಎಂದ ಬೊಗಳೆ ಬಿಡುವ ರಾಜಕಾರಣಿಗಳಿಗೆ ಏನೆಂದು ಕರೆಯೋಣ? ಮತ್ತೆ ಸರ್ಕಾರದಿಂದ ಬರುವಂತಹ ಸರ್ಕಾರಿ ಅನುದಾನ ಯಾರ ಪಾಲಾಗುತ್ತಿದೆ? ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇಂಥ ಶಾಲೆಗಳ ಬಗ್ಗೆ ಗಮನಹರಿಸುತ್ತಿಲ್ಲವೇ? ನಮ್ಮ ಜನಪ್ರಿಯ ಶಾಸಕರಾದಂತಹ ಎಂಪಿ ಲತಾ ಮಲ್ಲಿಕಾರ್ಜುನ್ ಅವರು ಇಂತಹ ಸಮಸ್ಯೆಗಳಿಗೆ ಮುಕ್ತಿ ದೊರಕಿಸಿ ಕೊಡುವವರೇ ಕಾದು ನೋಡೋಣ. ಇಲ್ಲವೇ ಶಾಲಾ ಶಿಕ್ಷಣ ಇಲಾಖೆ ಅಥವಾ ಯಾರಾದರೂ ದಾನಿಗಳು ಬೆಂಚ್ ವ್ಯವಸ್ಥೆಯನ್ನು ಮಾಡಬೇಕಾಗಿ ವಿದ್ಯಾರ್ಥಿಗಳು ಕೇಳಿಕೊಂಡಿದ್ದಾರೆ. ವರದಿ ಎಚ್. ಕರೀಂ ನಂದಿಬೇವೂರ್ ಕೇಸ್ ನ್ಯೂಸ್ ಹರಪನಹಳ್ಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎಚ್. ಕೃಷ್ಣಪ್ಪ. 10ನೇ ತರಗತಿ ಓದುತ್ತಿದ್ದೇನೆ. ಶಾಲೆ ಕೆ. ಕಲ್ಲಹಳ್ಳಿ. 4, 5, 6 ಮತ್ತು 7. ನನಗೆ ಕೂರೋಕೆ ಬೆಂಚ್ಗಳಿಲ್ಲ. ನೆಲದಲ್ಲಿ ಕುತ್ಕೊಂಡು ಓದುತ್ತಿದ್ದೇನೆ. ದಾಂಟಿಗಳು ಬೆಂಚ್ಗಳನ್ನು ಕೊಡಿಸಲು ಬೇಕೆಂದು ಕೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಂಗಮ್ಮ. ನಾನು ಓದುತ್ತಿರುವ ತರಗತಿ 6ನೇ ತರಗತಿ. ಶಾಲೆಯ ಹೆಸರು ಸೈತ್ರ ಶಾಲೆ ಕೆ. ಕಲ್ಲಹಳ್ಳಿ. 4, 5, 6ಕ್ಕೆ ಬೆಂಚ್ ಇಲ್ಲ. ಹಾಗಾಗಿ